ಯುಎಸ್ಗೆ ಭಾರತೀಯರ ಅಕ್ರಮ ಪ್ರವೇಶ ನಿರ್ಬಂಧ. ಡಂಕಿ ಮಾರ್ಗವಾಗಿ ಯುಎಸ್ ಪ್ರವೇಶಿಸುವವರ ಸಂಖ್ಯೆ ಕಡಿಮೆ. ಡಂಕಿ ಮಾರ್ಗ ಮುಚ್ಚಿದ ಟ್ರಂಪ್ ಕಠಿಣ ವಲಸೆ ನೀತಿ. ಅಕ್ರಮ ವಲಸಿಗರ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಕಠಿಣ ನಿಲುವು ಮತ್ತು ಆಡಳಿತದ ಬಿಗಿ ಕ್ರಮಗಳಿಂದಾಗಿ 2025ರ ಆರ್ಥಿಕ ವರ್ಷದಲ್ಲಿ ಅಮೆರಿಕಕ್ಕೆ ಅಕ್ರಮ ಮಾರ್ಗದಲ್ಲಿ ಪ್ರವೇಶಿಸುವ ಭಾರತೀಯರ ಸಂಖ್ಯೆಯಲ್ಲಿ 62% ಇಳಿಕೆ ಕಂಡುಬಂದಿದೆ. ಈ ಕುರಿತು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿರುವ ಅಮೆರಿಕದ ಕಸ್ಟಮ್ಸ್ ಮತ್ತು ಗಡಿ ರಕ್ಷಣೆ ಡಂಕಿ ಮಾರ್ಗ ಆಯ್ದುಕೊಳ್ಳುವ ಭಾರತೀಯರ ಸಂಖ್ಯೆ ದಿನದಿಂದ ದಿನಕ್ಕೆ ಕುಗ್ಗುತ್ತಿದೆ ಎಂದು ಹೇಳಿದೆ. ಎರಡ್ 2025ರ ಹಣಕಾಸು ವರ್ಷದಲ್ಲಿ ಅಂದರೆ ಅಕ್ಟೋಬರ್ 2024ರಿಂದ ಸೆಪ್ಟೆಂಬರ್ 2025ರವರೆಗೆ ಅಮೆರಿಕದ ಗಡಿಗಳಲ್ಲಿ ಒಟ್ಟು 34,146 ಭಾರತೀಯ ಪ್ರಜೆಗಳನ್ನು ಬಂಧಿಸಲಾಗಿದೆ. 2021ರ ಆರ್ಥಿಕ ವರ್ಷದ ಬಳಿಕ ಇದೇ ಮೊದಲ ಬಾರಿಗೆ ಇಷ್ಟೊಂದು ಕಡಿಮೆ ಸಂಖ್ಯೆಯ ಅಕ್ರಮ ಭಾರತೀಯರ ವಲಸಿಗರು ಪತ್ತೆಯಾಗಿದ್ದಾರೆ. 2023-24ರಲ್ಲಿ ಡಂಕಿ ಮಾರ್ಗವಾಗಿ ಅಮೆರಿಕ ಪ್ರವೇಶಿಸಿದ್ದ 90,415 ಅಕ್ರಮ ಭಾರತೀಯ ವಲಸಿಗರನ್ನ ಬಂಧಿಸಲಾಗಿತ್ತು. ಟ್ರಂಪ್ ಆಡಳಿತ ಕಠಿಣ ವಲಸೆ ನೀತಿಯಿಂದಾಗಿ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸುವ ಭಾರತೀಯರ ಸಂಖ್ಯೆಯಲ್ಲಿ 62% ಕುಸಿತ ಕಂಡಿದೆ. ಇದಕ್ಕೆ ಡಂಕಿ ಮಾರ್ಗದ ಅಪಾಯಗಳ ಬಗ್ಗೆ ಹೆಚ್ಚಿರುವ ಸಾರ್ವಜನಿಕರ ಅರಿವು ಕೂಡ ಗಮನಾರ್ಹ ಕೊಡುಗೆ ನೀಡಿದೆ ಎಂದು ಅಮೆರಿಕದ ಕಸ್ಟಮ್ಸ್ ಮತ್ತು ಗಡಿ ರಕ್ಷಣಾ ಇಲಾಖೆ ಒಪ್ಪಿಕೊಂಡಿದೆ. ಡಂಕಿ ಮಾರ್ಗದ ವಿರುದ್ಧ ಟ್ರಂಪ್ ಸಮರ. ಅಕ್ರಮ ಪ್ರವೇಶಕ್ಕೆ ಕಡಿವಾಣ ಹಾಕಿದ್ದೇಕೆ? ಡೊನಾಲ್ಡ್ ಟ್ರಂಪ್ ರವರು 2024ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಮೆರಿಕವನ್ನ ವಲಸೆಯ ಅಪಾಯಗಳಿಂದ ರಕ್ಷಿಸುವುದಾಗಿ ಭರವಸೆ ನೀಡಿದ್ರು. ಅದರಂತೆ ಅಧಿಕಾರಕ್ಕೇರಿದ ಮೊದಲ ದಿನವೇ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವ ಕಾರ್ಯಕಾರಿ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ರು. ಆ ಬಳಿಕ ಭಾರತವೂ ಸೇರಿದಂತೆ ವಿಶ್ವದ ಹಲವು ರಾಷ್ಟ್ರಗಳಿಂದ ಅಮೆರಿಕಕ್ಕೆ ನುಸುಳುತ್ತಿದ್ದ ಅಕ್ರಮ ವಲಸಿಗರನ್ನ ಮಿಲಿಟರಿ ಯುದ್ಧ ವಿಮಾನಗಳ ಮೂಲಕ ಅವರ ಸ್ವದೇಶಕ್ಕೆ ರವಾನಿಸಲಾಯಿತು. ಆದರೆ ಅಮೆರಿಕವು ಅಕ್ರಮ ವಲಸಿಗರನ್ನ ಅಮಾನವೀಯವಾಗಿ ನಡೆಸಿಕೊಂಡ ರೀತಿ ಭಾರತದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಎರಡ್ 2025ರ ಜನವರಿಯಿಂದ ಜುಲೈ ಮಧ್ಯದವರೆಗೆ ಒಟ್ಟು 1,700 ಅಕ್ರಮ ಭಾರತೀಯ ವಲಸಿಗರನ್ನ ಅಮೆರಿಕ ಗಡೀಪಾರು ಮಾಡಿತ್ತು. ಅವರಲ್ಲಿ ಸುಮಾರು 333 ಜನರನ್ನ 3 ಚಾರ್ಟರ್ಡ್ ಮಿಲಿಟರಿ ವಿಮಾನಗಳ ಮೂಲಕ ಮತ್ತು ಉಳಿದವರನ್ನ ವಾಣಿಜ್ಯ ವಿಮಾನಯಾನ ಸಂಸ್ಥೆಗಳ ಮೂಲಕ ಭಾರತಕ್ಕೆ ವಾಪಸ್ ಕಳುಹಿಸಲಾಗಿತ್ತು. ಮಿಲಿಟರಿ ವಿಮಾನಗಳಲ್ಲಿ ಬಂದವರ ಕೈಕಾಲುಗಳನ್ನು ಕಟ್ಟಿ ಹಾಕುವ ಮೂಲಕ ಅಮೆರಿಕ ಅಮಾನವೀಯತೆ ಮೆರೆದಿತ್ತು. ದಿನಕ್ಕೊಂದಂತೆ ಅಕ್ರಮ ವಲಸಿಗರನ್ನು ತುಂಬಿಕೊಂಡು 45ಕ್ಕೂ ಹೆಚ್ಚು ವಿಮಾನಗಳು ಹಾರಾಟ ನಡೆಸುತ್ತಿರುವುದು ಅಮೆರಿಕದ ಕಠಿಣ ವಲಸೆ ನೀತಿಗೆ ಸಾಕ್ಷಿಯಾಗಿದೆ. ಅಮೆರಿಕ ವಲಸಿಗರ ಸಂಖ್ಯೆ ಇಳಿಯಲು ಕಾರಣವೇನು? ಗಡಿಯಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್. ಕಟ್ಟುನಿಟ್ಟಾದ ನಿಯಮಗಳ ಅಡಿಯಲ್ಲಿ ಅಮೆರಿಕದ ಕಸ್ಟಮ್ಸ್ ಮತ್ತು ಗಡಿ ರಕ್ಷಣೆ ಇಲಾಖೆಯು ಅಕ್ರಮ ವಲಸಿಗರನ್ನ ಕಠಿಣ ಸ್ಕ್ರೀನಿಂಗ್ ಮೂಲಕ ಹೊರಹಾಕುತ್ತಿದೆ. ಅಲ್ಲದೆ ಪೋಷಕರಿಲ್ಲದ ಮಕ್ಕಳನ್ನ ನಿರಾಶ್ರಿತರ ಪುನರ್ವಸತಿ ಕಚೇರಿಗೆ ಕಳುಹಿಸುತ್ತಿದೆ. ಅದೇ ರೀತಿ ತ್ವರಿತ ವಿಮಾನಗಳು ಗಡೀಪಾರು ಪ್ರಕ್ರಿಯೆಯ ವೇಗವನ್ನು ಹೆಚ್ಚಿಸಿವೆ. ಅಲ್ಲದೆ ಅಕ್ರಮ ವಲಸಿಗರ ಬಂಧನ ಪ್ರಮಾಣವು ಹೆಚ್ಚಾಗಿದ್ದು ಈ ಎಲ್ಲ ಬಿಗಿ ಕ್ರಮಗಳು ಅಮೆರಿಕಕ್ಕೆ ಅಕ್ರಮ ವಲಸೆಯನ್ನು ತಡೆಯುತ್ತಿದೆ ಎಂದು ಹೇಳಲಾಗಿದೆ. ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯವು ಕಳೆದ ಫೆಬ್ರವರಿಯಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ 1980ರ ದಶಕದ ವಲಸೆಯ ಸಮಸ್ಯೆಯು 2024ರ ಯುಎಸ್ ಅಧ್ಯಕ್ಷೀಯ ಚುನಾವಣೆಗೆ ಹೇಗೆ ಪ್ರಮುಖ ಕಾರ್ಯಸೂಚಿಯಾಗಿ ಮಾರ್ಪಟ್ಟಿದೆ ಎಂಬುದನ್ನು ದತ್ತಾಂಶಗಳ ಮೂಲಕ ಬಹಿರಂಗಪಡಿಸಿದೆ. 2020ರಲ್ಲಿ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸುವ ಭಾರತೀಯರ ಸಂಖ್ಯೆ ಗರಿಷ್ಠ ಮಟ್ಟ ತಲುಪಿತ್ತು. ಮುಂದಿನ 4 ವರ್ಷಗಳಲ್ಲಿ ಅಕ್ರಮವಾಗಿ ಅಮೆರಿಕವನ್ನು ಪ್ರವೇಶಿಸಲು ಡಂಕಿ ಮಾರ್ಗವನ್ನು ಆಯ್ದುಕೊಳ್ಳುವ ಅಕ್ರಮ ಭಾರತೀಯರ ಸಂಖ್ಯೆ
40% ಹೆಚ್ಚಾಯಿತು. 2020ರಲ್ಲಿ 1000, 2023ರಲ್ಲಿ 43,000 ಮತ್ತು 2024ರಲ್ಲಿ 40,000 ಅಕ್ರಮ ವಲಸಿಗರನ್ನ ಗುರುತಿಸಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ 1990ರಲ್ಲಿ ಅಮೆರಿಕದಲ್ಲಿ ವಾಸಿಸುವ ಅನಧಿಕೃತ ಭಾರತೀಯರ ಸಂಖ್ಯೆ 28,000ದಷ್ಟಿತ್ತು. ಆದರೆ 2024ರ ಹೊತ್ತಿಗೆ ಈ ಸಂಖ್ಯೆಯು 7 ಲಕ್ಷದಿಂದ 7,25,000ಕ್ಕೆ ಏರಿಕೆ ಕಂಡಿದೆ ಎಂದು ನ್ಯೂಯಾರ್ಕ್ನ ವಲಸೆ ಅಧ್ಯಯನ ಕೇಂದ್ರ ಮತ್ತು ಪ್ಯೂ ಸಂಶೋಧನಾ ಕೇಂದ್ರದ ಅಂಕಿಅಂಶಗಳು ಹೇಳುತ್ತವೆ. ಟ್ರಾಫಿಕ್ ಸಿಗ್ನಲ್ ಅಲ್ಲೂ ಬಂಧನ. ಭಾರತೀಯರ ಬಂಧನದ ವಿಡಿಯೋಗಳು ವೈರಲ್. ಟ್ರಂಪ್ ಆಡಳಿತ ಅದೆಷ್ಟು ಕಠಿಣ ವಲಸೆ ನೀತಿಯನ್ನ ಅನುಸರಿಸುತ್ತಿದೆ ಎಂದರೆ, ನಗರಗಳಲ್ಲಿ, ಬೀದಿಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮತ್ತು ಅಂಗಡಿಗಳಿಗೆ ಏಕಾಏಕಿ ಕಸ್ಟಮ್ಸ್ ಅಧಿಕಾರಿಗಳು ದಾಳಿ ಮಾಡಿ ಅಕ್ರಮ ಭಾರತೀಯ ವಲಸಿಗರನ್ನ ಬಂಧಿಸುತ್ತಿದ್ದಾರೆ. ಇತ್ತೀಚೆಗೆ ಅಮೆರಿಕ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಏಜೆಂಟ್ಗಳು ಚಿಕಾಗೋ ಬಳಿಯ ಶಾಂಬರ್ಗ್ ಗ್ರಾಮದ ಪಟೇಲ್ ಅಂಗಡಿಯಿಂದ ಭಾರತೀಯ ವ್ಯಕ್ತಿಯನ್ನ ಬಂಧಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಗುಜರಾತ್ನ ಗಾಂಧಿನಗರ, ಮೆಹಸಾನಾ, ಮತಾಯಿತು ಪಠಾಣ್ ಸಮೀಪದ ಹಳ್ಳಿಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಾರತೀಯರು ಅಕ್ರಮ ಮಾರ್ಗವಾಗಿ ಅಮೆರಿಕ ತಲುಪುತ್ತಾರೆ ಎಂಬುದು ವರದಿಗಳಾಗಿವೆ. ಒಟ್ಟಿನಲ್ಲಿ ಅಕ್ರಮ ಮಾರ್ಗದಲ್ಲಿ ಅಮೆರಿಕ ಪ್ರವೇಶಿಸುವ ಭಾರತೀಯರಿಗೆ ಕಡಿವಾಣ ಹಾಕುತ್ತಿರುವ ಟ್ರಂಪ್ ಆಡಳಿತ ಇದಕ್ಕಾಗಿ ಭಾರತೀಯರು ಆಯ್ದುಕೊಳ್ಳುವ ಡಂಕಿ ಮಾರ್ಗವನ್ನು ಶಾಶ್ವತವಾಗಿ ಮುಚ್ಚುವ ಗಟ್ಟಿ ನಿರ್ಧಾರ ಮಾಡಿದೆ. ಹೀಗಾಗಿ ಯುಎಸ್ ಅಕ್ರಮ ಪ್ರವೇಶಕ್ಕಾಗಿ ಡಂಕಿ ಮಾರ್ಗ ಅನುಸರಿಸಿರುವುದು ಭಾರತೀಯರಿಗೆ ಅಷ್ಟು ಸುಲಭದ ಮಾತಲ್ಲ.